ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಲಾಗುತ್ತಾ? ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಕೆಲವರಿಂದ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಸ್ಟಾಪ್ ಹಾಕೋ ಕೆಲಸವನ್ನ ಹೇಗ್ ಮಾಡುತ್ತೆ ಸರ್ಕಾರ ಅನ್ನೋದು ಪ್ರಶ್ನೆ. ಯಾರ್ಯಾರು ಮಾಡಿರೋದು ಹಾಗಾದ್ರೆ? ಬ್ಯಾನ್ ಮಾಡ್ಬಿಡಿ ಚಟುವಟಿಕೆಗಳನ್ನ ಅಂತ ಹೇಳ್ತಿರೋದು ಯಾರು? ಸ್ವತಃ ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಚಿವರೇ ಈ ಮನವಿಯನ್ನು ಮಾಡ್ಕೊಂಡಿರೋದಂತೆ. ಸಚಿವ ಪ್ರಿಯಾಂಕ್ ಖರ್ಗೆ ಮನವಿಗೆ ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಅವರು ಲೀಗಲಿ ಕೇಳ್ಕೊಳ್ತಾ ಇದಾರಂತೆ. ಮುಖ್ಯ ಕಾರ್ಯದರ್ಶಿಗೆ ಮನವಿ ಪತ್ರವನ್ನು ರವಾನಿಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಮನವಿ ಪತ್ರಕ್ಕೆ ಟಿಪ್ಪಣಿಯನ್ನ ಬರೆದಿದ್ದಾರೆ ಸಿಎಂ. ನೋಡಿ, ಪರಿಶೀಲನೆ ಮಾಡಿ ಅಂತೆಲ್ಲ ಟಿಪ್ಪಣಿಯಲ್ಲಿ ಇದೆ ಅವರದ್ದು ಹ್ಯಾಂಡ್ ರೈಟಿಂಗ್ ಅಲ್ಲಿ. ಸ್ವತಃ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಸಚಿವರು ಈ ಮನವಿಯನ್ನ ಮಾಡ್ಕೊಂಡಿರೋದ್ರಿಂದ ಮತ್ತೆ ನಿರ್ಬಂಧಕ್ಕೆ ಒಳಗಾಗುತ್ತಾ ಆರ್ಎಸ್ಎಸ್ ಅನ್ನೋದು ಪ್ರಶ್ನೆ. ಏನಕ್ಕೆ ಕೇಳಿದ್ರೆ, ಯಾವಾಗ್ಲೂ ಹಿಂದೂ ಮುಸ್ಲಿಂ ಅಂತ ಮಾಡ್ತಿರ್ತಾರೆ. ಅದಕ್ಕೆಲ್ಲ ಮೇನ್ ರೀಸನ್ ಆರ್ಎಸ್ಎಸ್. ಹಿಂಗಾಗಿ ಅವ್ರ ಚಟುವಟಿಕೆ ಬ್ಯಾನ್ ಮಾಡ್ಬಿಟ್ರೆ ಎಲ್ಲ ಸರಿ ಆಗ್ಬಿಡುತ್ತೆ, ಶಾಂತಿಯ ತೋಟ ಆಗುತ್ತೆ ಕರ್ನಾಟಕ ಅನ್ನೋದು ಪ್ರಿಯಾಂಕಾ ಖರ್ಗೆ ಅವರು ಅಂದುಕೊಂಡಿರೋ ವಿಚಾರ. ಬಟ್ ನೆನಪಿರ್ಲಿ ವೀಕ್ಷಕರೇ, ಯಾವುದಾದ್ರೂ ಪ್ರಪಂಚದಲ್ಲಿ ಒಂದು ಸಂಘಟನೆ ಎಲ್ಲ ಜನ ಸೇರಿ ಅಂತ ಕರೆ ಕೊಟ್ಟ 1 ಗಂಟೆ ಒಳಗೆ 5 ಕೋಟಿ ಜನ ಸೇರಬಹುದು ಅಂತ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ಆರ್ಎಸ್ಎಸ್. ಇದು ಸತ್ಯ, ಕಹಿ ಸತ್ಯ. ಅರಗಿಸ್ಕೊಳ್ಳಕ್ಕಾದ್ರೆ ಅರಗಿಸ್ಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ನನ್ನ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕ್ತಾರೆ. ಅವರು ಏನು ಪಥಸಂಚಲನ ಮಾಡ್ತಾರೆ ವಿತೌಟ್ ಪರ್ಮಿಷನ್, ದೊಣ್ಣೆ ಬೀಸ್ಕೊಂಡು, ದೊಣ್ಣೆ ಹಿಡ್ಕೊಂಡು, 100 ಜನ ಪ್ರಚೋದನೆಯಾಗಿ ಘೋಷಣೆಗಳು ಕುಟ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ. ನಿಮ್ಮ ಲೀಡರ್ಗಳದ್ದು ಫಾರ್ಮ್ ಹೌಸ್ ಇರ್ತದೆ, ಮೈದಾನಗಳಿರ್ತವೆ, ಶಾಲೆಗಳಿರ್ತದೆ, ಖಾಸಗಿ ಶಾಲೆಗಳಿರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್. ಸರ್ಕಾರಿ ಶಾಲೆಗಳಲ್ಲಿ ಬೈಠಕ್ಕೂ ಆಗಬಾರ್ದು, ಏನೂ ಆಗಬಾರ್ದು. ನಮ್ದು ಬಸವಣ್ಣ ತತ್ವ ಸರ್, ನಮ್ದು ಸರ್ಕಾರ ಬಸವ ತತ್ವದ ಮೇಲೆ ನಡೀತಾ ಇದೆ. ಈಗ ಇವರು ತಾಲಿಬಾನಿಗೆ ಇಷ್ಟು ಬೈತಾ ಇದ್ರು, ನಿನ್ನೆಲ್ಲ ಅವ್ರ ಜೊತೆನೆ ಓಡಾಡಿದ್ರಲ್ರಿ ಬಿಜೆಪಿ ಅವರು. ಇವ್ರಿಗೆ ಏನಾದ್ರು ತತ್ವ ಸಿದ್ಧಾಂತ ಇದೆಯಾ? RSS ಗೆ ತಾಲಿಬಾನಿಗೆ ಏನು ವ್ಯತ್ಯಾಸ ಇಲ್ಲ. ನನಗೆ ಬಿಟ್ರೆ ಎಲ್ಲಾನು ಎಲ್ಲೂ ಬಿಡೋದಿಲ್ಲ. ಆದ್ರೆ ನಂದು ಇತಿಮಿತಿ ಇದೆ, ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ. ನನ್ನ ಕೈಲಿದ್ರೆ ನಾನೇ ಮಾಡ್ತಾ ಇದ್ದೆ. ನಿಮ್ಮ ವ್ಯಾಪ್ತಿ ಇದ್ರೆ ಬ್ಯಾನ್ ಕೂಡ ಮಾಡ್ತಿದ್ದೆ, ಯಾಕೆ ಮಾಡಲ್ಲ? ಹಾಫ್ ಚಡ್ಡಿನ ಫುಲ್ ಚಡ್ಡಿ ಮಾಡಿದ್ರು ಅಂತೆ, ಅದು ಒಂದು ದೊಡ್ಡ ಸಾಧನೆ ಅಂತೆ. 100 ವರ್ಷದಲ್ಲಿ ಪಥಸಂಚಲನ ಮಾಡೋದು ದೊಡ್ಡ ಸಾಧನೆ ಅಂತೆ. ಎಷ್ಟು ಜನಕ್ಕೆ ಎಲ್ಲಿ ಸುಮ್ಮನೆ ಹೇಳೋದು, ಎಲ್ಲಾದರೂ ವಿಪತ್ತಾದರೆ, ಎಲ್ಲಾದರೂ ಅತಿವೃಷ್ಟಿ ಆದರೆ, ಬರ ಆದರೆ ನಾವು ಹೋಗ್ತೀವಿ ಅಂತ. ಎಲ್ಲಿ ಹೋಗಿದ್ದಾರೆ, ಯಾರಾದ್ರೂ ಹೋಗಿದ್ರೆ ಒಂದು ಫೋಟೋ ಇಲ್ಲ, ಏನಿಲ್ಲ. ಯಾರ್ರೀ ಮೋಹನ್ ಭಾಗವತ್ ಅವರು? ಅವ್ರಿಗೆ ಯಾಕ್ರಿ ಅಷ್ಟು ದೊಡ್ಡ ಸೆಕ್ಯೂರಿಟಿ? ಅಂಥದ್ದೇನು ಥ್ರೆಟ್ ಇದೆ ಅವರಿಗೆ? 70-80% ಹಿಂದೂ ರಾಷ್ಟ್ರದಲ್ಲಿ ಮೋಹನ್ ಭಾಗವತ್ ಅವ್ರಿಗೆ ಸೆಕ್ಯೂರಿಟಿ ಬೇಕಾ? ಅದನ್ನು ಯಾವ ಲೆವೆಲ್ ಸೆಕ್ಯೂರಿಟಿ ಕೊಡಿ, ಬೇಡ ಅಂತ ಇಲ್ಲ. ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಹೋಮ್ ಮಿನಿಸ್ಟರ್ ಅಷ್ಟು ಸೆಕ್ಯೂರಿಟಿ ಬೇಕಾ ಅವರಿಗೆ? ಅಷ್ಟು ಅಭದ್ರತೆ ಇದೆ ನಮ್ಮ ರಾಷ್ಟ್ರದಲ್ಲಿ. ಆದರೆ ಹೋಮ್ ಮಿನಿಸ್ಟರ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದಂಗೆ ಆಯ್ತು ಇವರು ಅಮಿತ್ ಶಾ ಮೇಲೆ.